ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ವತಿಯಿಂದ ಮಹಿಳಾ ಮೀಸಲಾತಿ ವಿರುದ್ಧ ಅಪಪ್ರಚಾರ ನಡೆಸುತ್ತಿರುವ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ಮುಖಂಡರುಗಳ ಆರೋಪಗಳನ್ನು ಖಂಡಿಸಲು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಮಹಿಳೆಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ನೀವು 2013ರಲ್ಲಿ ನೋಡಿರ್ಬೋದು, NRG ಮಹಿಳೆಯರಿಗೆ ಉದ್ಯೋಗ ಖಾತ್ರಿ ಅಂತ ಒಂದು ತಂದದ್ದು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿ ಆದದ್ದು ಇಂದಿರಾ ಗಾಂಧಿಯವರು. ಮತ್ತು ಕಾಂಗ್ರೆಸ್ ಪಕ್ಷ ಯಾವತ್ತೂ ಹೆಣ್ಮಕ್ಕಳಿಗೆ ವಿಶೇಷ ಸ್ಥಾನಮಾನ ಕೊಡ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಆದರೆ ಈಗ BJP ಪಕ್ಷ ಯಾವತ್ತೂ ವಿರೋಧಿಯಲ್ಲಿ ನಮ್ಮ ಮಹಿಳೆಯರಿಗೆ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಮಹಿಳೆಯರಿಗೆ ಮಹಿಳಾ ಸಮಸ್ಯೆಗಳ ಕುರಿತು ಪ್ರಧಾನಮಂತ್ರಿಗಳು ಅವಹೇಳನ ಆಡಳಿತ ದಾಖಲಿವೆ. ಮಣಿಪುರದ ಮಹಿಳೆಯರ ಉತ್ತರಗಳನ್ನು ಹುಡುಕುತ್ತಲೇ ಇದ್ದಾರೆ. ಮತ್ತು 2023-24ರಲ್ಲಿ ಉಲ್ಲೇಖಿಸಲಾದ ರಾಜ್ಯ ಸರ್ಕಾರದ ಸಂಕ್ಷಿಪ್ತ ಮಾಹಿತಿ ಮತ್ತು ಪರಿಹಾರ ದಸ್ತಾವೇಜುಗಳನ್ನು ಪ್ರಕಾರ ಜನಾಂಗೀಯ ಹಿಂಸಾಚಾರದ ನಂತರ 60,000ಕ್ಕೂ ಹೆಚ್ಚು ಜನರ ಸ್ಥಳಾಂತರಗೊಂಡರು. ಅವರಲ್ಲಿ ಹೆಚ್ಚಿನವರು ಮಹಿಳೆಯರು ಮತ್ತು ಮಕ್ಕಳು. 300ಕ್ಕೂ ಹೆಚ್ಚು ಪರಿಹಾರ ಶಿಬಿರಗಳಲ್ಲಿ ಇರಿಸಲಾಗಿದೆ. ಮತ್ತು ಜುಲೈ 23ರಲ್ಲಿ ಇಬ್ಬರು ಕುಕ್ಕಿ ಜೋ ಮಹಿಳೆಯರನ್ನು ಬತ್ತಿಲೆಯಾಗಿ ಮೆರವಣಿಗೆ ಮಾಡುವುದನ್ನು ತೋರಿಸುವುದು ವಿಡಿಯೋ ರಾಷ್ಟ್ರೀಯ ಆಕ್ರೋಶಗಳನ್ನು ಹುಟ್ಟಾಕಿತು. ಜೂನ್ 2023ರಲ್ಲಿ ಇಂಫಾಲ್ ಪಶ್ಚಿಮದಲ್ಲಿ ಇಬ್ಬರು ಮೈತ್ರಿ ಕ್ರಿಶ್ಚಿಯನ್ನರು ಮಹಿಳೆಯರ ಮತ್ತು ಒಂದು ಮಗುವನ್ನು ಆಂಬ್ಯುಲೆನ್ಸ್ನಲ್ಲಿ ಜೀವಂತವಾಗಿ ಸುಟ್ಟಾಕಲಾಯಿತು. ಇದು BJP ಸರ್ಕಾರ. ಮತ್ತು ಆಗಸ್ಟ್ 23ರ ಹೊತ್ತಿಗೆ ಸಂಘರ್ಷದಲ್ಲಿ ಸಾವನ್ನಪ್ಪಿದ್ದವರಲ್ಲಿ ಕನಿಷ್ಠ 21 ಮಹಿಳೆಯರು ಇದ್ದಾರೆ. ಕನಿಷ್ಠ 21 ಮಹಿಳೆಯರು ಈ ಸರ್ಕಾರದಲ್ಲಿ. ಮತ್ತು ಇತ್ತೀಚೆಗೆ ಬಾಂಬ್ ದಾಳಿಯಲ್ಲಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ ನಂತರ ಇಂಫಾಲ್ ಪಶ್ಚಿಮದಲ್ಲಿ ಪ್ರತಿಭಟನೆಗಳನ್ನು ಮುಗಿಲಿದ್ದವು. ಇವು ಪ್ರತ್ಯೇಕ ಘಟನೆಗಳಲ್ಲ, ಅವು ದೀರ್ಘಕಾಲದ ಅಸ್ಥಿರತೆಯನ್ನು ಪ್ರತಿಬಿಂಬಿಸುತ್ತವೆ. ಇದರಲ್ಲಿ ಮಹಿಳೆಯರು ಅಗಾಧ ಸ್ಥಳಾಂತರಗಳ ಮತ್ತು ಹಿಂಸಾಚಾರದ ದೀರ್ಘಕಾಲದ ಅಸ್ಥಿರತೆ ಹೊಂದಿರುತ್ತಾರೆ. ಹಣದುಬ್ಬರ ಏರಿಕೆ ಮತ್ತು LPG ಕೊರತೆಯ ಹೊರೆಯನ್ನು ಮಹಿಳೆಯರು ಎದುರಿಸುತ್ತಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಅಧಿಕೃತ CPI ದಸ್ತಾವೇಜುಗಳ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಆಹಾರ ಹಣದುಬ್ಬರ ನಿರಂತರವಾಗಿ ಹೆಚ್ಚುತ್ತಿದೆ. ಮತ್ತು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಮಹಿಳೆಯರು ಉತ್ತರಗಳು ನಿರಂತರವಾಗಿ ಕೇಳುತ್ತಿದ್ದಾರೆ. ಮತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಇತರ ಯೋಜನೆ ಆಧಾರಿತ ಉದ್ಯೋಗಗಳು ಸೇರಿದಂತೆ ಮಹಿಳಾ ಕಾರ್ಮಿಕರು ಹಣದುಬ್ಬರಕ್ಕೆ ಅನುಗುಣವಾಗಿ ಗೌರವಧನ ಹೆಚ್ಚಳಕ್ಕೆ ಒತ್ತಾಯಿಸಿ ಪ್ರತಿಭಟನೆಗಳನ್ನು ಪ್ರತಿ ವರ್ಷ ನಡೀತಾ ಇದೆ. ಮತ್ತು ಮಹಿಳೆಯರು ಮತದಾನದಲ್ಲಿ ಗಮನಾರ್ಹ ಪ್ರಮಾಣವು ವಿವಾಹಿತರಾಗಿದ್ದು ಮದುವೆಯ ನಂತರ ವಲಸೆ ಹೋಗಿರ್ತಾರೆ. ಹಲವಾರು ವರ್ಷಗಳ ರಕ್ಷಣೆಯಲ್ಲಿ ಕಾರ್ಯಗಳಲ್ಲಿ ಅವರ ವಿವಾಹಿತ ನಿವಾಸಗಳಿಗೆ ಹೆಸರುಗಳನ್ನು ಸೇರಿಸದೆ ಅವರ ತಾಯಿ ಮನೆಗಳಿಂದ ಹೆಸರುಗಳನ್ನು ಆಳಿಸಲಾಗಿದೆ ಎಂದು ವರದಿಯಾಗಿದೆ. ಇದು ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ಸರ್ಕಾರ BJP ಸರ್ಕಾರ. ಮತ್ತು ಇನ್ನೊಂದು ವಿಶೇಷ ಏನೆಂದರೆ, ನಮ್ಮ ಕಾಂಗ್ರೆಸ್ ಮಹಿಳೆಯರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಆದರೆ ಮೋದಿಯವರು ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದ್ದಾರೆ. ಈಗ ಏನಾದರೂ ಒಂದು ಮಾಡಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸತಕ್ಕಂಥ ಕೆಲಸ ಇದು BJP ಸರ್ಕಾರ ಮಾಡ್ತದೆ. ಅದಕ್ಕೆ ನಾವು ಇವತ್ತು ಪತ್ರಿಕೆಯ ಮುಖಾಂತರ BJP ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗನ್ನು ಎಚ್ಚರಿಕೆ ಕೊಡೋ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವು ಎಲ್ಲರೂ ಕೂಡಿ ನಡೆಸ್ತೀವಿ.